ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪವಿತ್ರ. ವೆಲ್ಕಮ್ ಟು ಪವಿತ್ರ ಪ್ಯಾರಡೈಸ್. ನಾನಿವತ್ತು 2 ವರ್ಕ್ ಫ್ರಮ್ ಹೋಮ್ ರಿಮೋಟ್ ಜಾಬ್ ತಗೊಂಬಂದಿದ್ದೀನಿ. ಒಂದು ಅದರಲ್ಲಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು. 2 ಯಾವ್ದಂತ ನೋಡೋಣ ಬನ್ನಿ. ಒಂದು ಸೇಲ್ಸ್ ಫ್ರೀಲಾನ್ಸರ್ ರಿಮೋಟ್ ವರ್ಕ್ ಅಂತ ಹೇಳಿ, ಇನ್ನೊಂದು ಸೇಲ್ಸ್ ರಿಪ್ರೆಸೆಂಟೇಟಿವ್ ಅಂತ ಹೇಳಿ. ಫಸ್ಟ್ ಒನ್ ಬಂದ್ಬಿಟ್ಟು ಸೇಲ್ಸ್ ಫ್ರೀಲಾನ್ಸರ್ ಆಗಿ ಸರ್ವ್ ಅರ್ಮದಾ ಇನ್ಫೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವರು ರಿಮೋಟ್ ವರ್ಕ್ ಅಂತಾನೆ ಹೇಳಿದ್ದಾರೆ. 200 AD ಕೊಡ್ತಂತೆ. ಪ್ರತಿದಿನ ₹200 ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಜುಕೇಷನ್ ಬಂದ್ಬಿಟ್ಟು ಬ್ಯಾಚಲರ್ಸ್ ಡಿಗ್ರಿ ಹೇಳಿದ್ದಾರೆ. ಆಮೇಲೆ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಹಿಂದಿ, ಇಂಗ್ಲಿಷ್ ಕೇಳಿದ್ದಾರೆ. ಸೊ ಜಾಬ್ ಟೈಪ್ ಬಂದ್ಬಿಟ್ಟು ಪರ್ಮನೆಂಟ್, ಪಾರ್ಟ್ ಟೈಮ್, ಫ್ರೆಶರ್, ಡೇ ಶಿಫ್ಟ್, ಮಂಡೇ ಟು ಫ್ರೈಡೇ, ರಿಮೋಟ್ ವರ್ಕ್, ಫ್ಲೆಕ್ಸಿಬಲ್ ಶೆಡ್ಯೂಲ್, ವರ್ಕ್ ಫ್ರಮ್ ಹೋಮ್ ಅಂತಾನೆ ಹೇಳಿದ್ದಾರೆ. ಸೊ ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು as a sales freelancer, you will be responsible for generating leads, nurturing client relationships and closing sales deals. ಅಂದರೆ ನೀವು ಅವ್ರಿಗೆ ಏನೇ ಪ್ರಾಬ್ಲಮ್ ಬಂದರೂ ನೀವು ಸಾಲ್ವ್ ಮಾಡಬೇಕು. ತಿರ್ಗಿ ಆಮೇಲೆ ರಿಲೇಷನ್‌ಶಿಪ್‌ನ ತುಂಬ ಚೆನ್ನಾಗಿ ಇಟ್ಕೋಬೇಕು. ಆಮೇಲೆ ನೀವು ಡೀಲ್ಸ್‌ನ ನೀವೇ ಕ್ಲೋಸ್ ಮಾಡೋ ಥರ ಇರಬೇಕು. ಆಮೇಲೆ ಡ್ರೈವಿಂಗ್ ರೆವೆನ್ಯೂ ಗ್ರೋತ್, ಅವ್ರದ್ದು ಆ ರೆವೆನ್ಯೂ ಗ್ರೋತ್ ಎಲ್ಲ ನೀವು ಎಕ್ಸ್ಪ್ಯಾಂಡ್ ಮಾಡಿ ಕಸ್ಟಮರ್ಸ್ ಜೊತೆ ತುಂಬ ಚೆನ್ನಾಗಿ ರಿಲೇಷನ್ ಇಟ್ಕೊಂಡು ಪ್ರಾಡಕ್ಟ್ಸ್‌ನೆಲ್ಲ ಸೇಲ್ ಮಾಡಿದ್ರೆ ಗ್ರೋತ್ ನಾರ್ಮಲ್ ಆಗಿ ಹಾಗೇ ಆಗುತ್ತೆ. ದಿಸ್ ಪೊಸಿಷನ್ ಆಫರ್ಸ್ ದ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ರಿಮೋಟ್ಲಿ, ಅಂದರೆ ರಿಮೋಟ್ಲಿ ವರ್ಕ್ ಮಾಡೋಕ್ಕೆ ಅವರು ಕೊಟ್ಟಿದ್ದಾರೆ. ವೈಲ್ ಕೊಲಾಬರೇಟಿಂಗ್ ಕ್ಲೋಸ್ಲಿ ವಿತ್ ಅವರ್ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಟೀಮ್, ಅಂದರೆ ನೀವು ತುಂಬ ಒಳ್ಳೆತನದಲ್ಲಿ ಸೇಲ್ಸ್ ಮಾಡಬೇಕು, ಆಮೇಲೆ ಮಾರ್ಕೆಟಿಂಗ್ ಜೊತೆ ಎಂಗೇಜ್ ಆಗಬೇಕು. ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಲೀಡ್ ಜನರೇಷನ್, ನೆಗೋಷಿಯೇಷನ್, ಮಾರ್ಕೆಟ್ ರಿಸರ್ಚ್, ಕೊಲಾಬ್ರೇಷನ್, ರಿಪೋರ್ಟಿಂಗ್. ಡಿಗ್ರಿ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾರ್ಕೆಟಿಂಗ್ ರಿಲೇಟೆಡ್ ಫೀಲ್ಡ್ ಇಸ್ ಪ್ರಿಫರ್ಡ್. ಬೆನಿಫಿಟ್ಸ್ ಬಂದ್ಬಿಟ್ಟು ಕಾಂಪಿಟೇಟಿವ್ ಕಮಿಷನ್ ಬೇಸ್ಡ್ ಕಾಂಪನ್ಸೇಷನ್ ಸ್ಟ್ರಕ್ಚರ್, ಫ್ಲೆಕ್ಸಿಬಲ್ ವರ್ಕ್ ಶೆಡ್ಯೂಲ್ ಆ್ಯಂಡ್ ಲೊಕೇಶನ್, ಆಪರ್ಚುನಿಟಿ ಟು ವರ್ಕ್ ವಿತ್ ಎ ಡೈನಮಿಕ್ ಆ್ಯಂಡ್ ಸಪೋರ್ಟಿವ್ ಟೀಮ್, ಪೊಟೆನ್ಷಿಯಲ್ ಫಾರ್ ಗ್ರೋತ್ ಆ್ಯಂಡ್ ಅಡ್ವಾನ್ಸ್‌ಮೆಂಟ್ ವಿತಿನ್ ದ ಕಂಪನಿ. ಅವ್ರು ಹೇಳ್ತಾರೆ ತುಂಬ ಚೆನ್ನಾಗಿ ಕಲ್ತಿರಬೇಕು ಇಂಗ್ಲೀಷು, ಆಮೇಲೆ ಚೆನ್ನಾಗಿ ಮಾತಾಡೋ ಶೈಲಿ ಇರಬೇಕು. ಫ್ಲೆಕ್ಸಿಬಲ್ ವರ್ಕ್ ಶೆಡ್ಯೂಲ್ ಕೊಟ್ಟಿದ್ದಾರೆ. ಅಡ್ವಾನ್ಸ್‌ಮೆಂಟ್ ವಿತಿನ್ ದ ಕಂಪನಿ. ಕಮಿಷನ್ ಪೇ ಟೈಪ್ ಬಂದ್ಬಿಟ್ಟು ನೋ ಫಿಕ್ಸ್ ಸ್ಯಾಲರಿ. ಇದಕ್ಕೆ ಪೇಮೆಂಟು ಪ್ರತಿದಿನ ₹200 ಆನ್ ದ ಲೀಡ್ ವೆರಿಫಿಕೇಷನು ಪ್ಲಸ್ ಕಮಿಷನ್ ಆನ್ ದ ಲೀಡ್ ಕ್ಲೋಸ್ಡ್. ವರ್ಕ್ ಲೊಕೇಶನ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮು, ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್. ಅವರೇ ನಿಮಗೆ ಟ್ರೈನಿಂಗ್ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ಇವರು ಪಾರ್ಟ್ ಟೈಮು, ಪರ್ಮನೆಂಟು, ಫ್ರೀಲಾನ್ಸರ್, ಫ್ರೆಶರ್ ಅಂತಲೇ ಹೇಳ್ತಾರೆ. ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು 3 ಪರ್ ವೀಕ್ ಅಂತ ಹೇಳ್ತಾರೆ. ತಿರ್ಗಾ ಆಮೇಲೆ ಅವರು ಕಮಿಷನ್ ಪೇ ಸಹ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ನೋ ಟ್ರಾವೆಲ್ ಇರಲ್ಲ. ಸೊ ಇದು ರಿಮೋಟ್ ವರ್ಕ್ ಪ್ಯೂರ್ಲಿ. ಆಮೇಲೆ ಇವರು ಎಂಪ್ಲಾಯರ್ ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ. ಅವ್ರಿಗೆ ನೀವು ಕಾಲ್ ಮಾಡಿ ನಿಮ್ಮ ಏನೇ ಡೀಟೇಲ್ಸ್ ಬೇಕಾದರೂ ತಿಳ್ಕೊಬೋದು. ಇದಕ್ಕೆ ಅಪ್ಲೈ ಅಂತ ಕೊಟ್ಟಾಗ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಅಪ್ಲೈ ಮಾಡೋದನ್ನ ಮರಿಬೇಡಿ. ಅಪ್ಲೈ ಅಂತ ಕೊಟ್ಟಾಗ ನಿಮಗೆ ಆ್ಯಡ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸ್ಟೇಟ್, ಸಿಟಿ, ಫೋನ್ ನಂಬರ್, ಆಮೇಲೆ ಕಂಟಿನ್ಯೂ ಅಂತ ಕೊಟ್ಟಾಗ ನಿಮಗೆ CV ಅಪ್ಲೋಡ್ ಆಗುತ್ತೆ. ಸೊ ಪ್ಲೀಸ್ CV ಅಪ್ಲೋಡ್ನ ಮಾಡೋದನ್ನ ಮರಿಬೇಡಿ. ಸೊ ಎರಡನೇದು ಯಾವುದಂತ ನೋಡೋಣ ಬನ್ನಿ. ಇದು ಸೇಲ್ಸ್ ರಿಪ್ರೆಸೆಂಟೇಟಿವ್. ಪ್ಲೀಸ್ ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಬೆಲ್ ಐಕಾನ್ ಒತ್ತಿ. ಸೇಲ್ಸ್ ರಿಪ್ರೆಸೆಂಟೇಟಿವ್ ಬಗ್ಗೆ ಹೇಳಬೇಕಾದ್ರೆ ಜುವಿಯಾ ಟೆಕ್ ಆ್ಯಂಡ್ ಗೇಮಿಂಗ್ ಪ್ರೈವೇಟ್ ಲಿಮಿಟೆಡಿಂದ ಕಳಿಸಿದ್ದಾರೆ. ಇದು ರಿಮೋಟ್ ವರ್ಕ್ 15,000 to 30,000 ಅ ಮಂತ್ ಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಸೊ ಸ್ಕಿಲ್ಸ್ ಬಂದ್ಬಿಟ್ಟು ಟೆಲಿಮಾರ್ಕೆಟಿಂಗ್, ಸೇಲ್ಸ್, ಡೈರೆಕ್ಟ್ ಸೇಲ್ಸ್. ಟೆಲಿಮಾರ್ಕೆಟಿಂಗ್ ಗೊತ್ತಿದ್ರೆ, ಎಕ್ಸ್ಪೀರಿಯನ್ಸ್ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಇಂಗ್ಲೀಷ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಪಾರ್ಟ್ ಟೈಮು, ಫುಲ್ ಟೈಮು, ರಿಮೋಟ್ ವರ್ಕು. ಅವ್ರ ಬೆನಿಫಿಟ್ಸು ಸೆಲ್ ಫೋನ್ ರೀಅಂಬರ್ಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫ್ಲೆಕ್ಸಿಬಲ್ ಶೆಡ್ಯೂಲು, ವರ್ಕ್ ಫ್ರಮ್ ಹೋಮ್ ಅಂತಲೇ ಹೇಳಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಸೇಲ್ಸ್ ಫಾರ್ ಗೇಮ್ ಪ್ರಮೋಷನ್, ಇಂಟ್ರೊಡ್ಯೂಸಿಂಗ್ ಕಂಪನಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಟು ಪೊಟೆನ್ಷಿಯಲ್ ಕಸ್ಟಮರ್ಸ್. ಅವ್ರು ಹೇಳೋ ಪ್ರಕಾರ ಅವ್ರದ್ದು ಗೇಮ್ ಪ್ರಮೋಷನ್, ಈ ಪ್ರಾಡಕ್ಟ್ಸ್ನ ನಾವು ಕಸ್ಟಮರ್ಸ್ಗೆ ಸೆಲ್ ಮಾಡಬೇಕು ಸರ್ವಿಸ್ ಕೊಟ್ಟು. ಆಮೇಲೆ ಹ್ಯಾಂಡಲ್ ಕಸ್ಟಮರ್ ಎಂಕ್ವೈರೀಸ್, ಏನೇ ಪ್ರಾಬ್ಲಮ್ ಇದ್ದರೂ ಪ್ರತಿಯೊಂದು ನೀವು ಅವ್ರ ಹತ್ರ ತಿಳ್ಕೊಂಡು ಅದನ್ನು ನೀವು ಪ್ರಾಬ್ಲಮ್ ಇದ್ದರೂ ನೀವು ಅದನ್ನು ನೋಡಿಕೊಂಡು ನೀವು ಅದನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಆಮೇಲೆ ಆಫರ್ ಪ್ರೊಫೆಷನಲ್ ಅಸಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಆಮೇಲೆ ಏನೇ ಆಫರ್ ಇದ್ದರೂ ನೀವು ಅವ್ರಿಗೆ ಕಳಿಸ್ಬೇಕಾಗತ್ತೆ. ಅಸಿಸ್ಟ್ ಕಸ್ಟಮರ್ಸ್ ಇನ್ ಗೇಮ್ ಗೈಡೆನ್ಸ್, ಅಂದರೆ ನೀವು ಗೈಡೆನ್ಸ್ ಕೊಡಬೇಕು ಗೇಮ್ ಬಗ್ಗೆ. ಆಮೇಲೆ ಅವ್ರಿಗೆ ಸೇಲ್ಸ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕು. ಅಚೀವ್ಮೆಂಟ್ ಆಫ್ ಸೇಲ್ಸ್ ಟಾರ್ಗೆಟ್ಸ್, ಅಂದರೆ ಅವ್ರು ಹೇಳೋ ಥರ ನೀವು ಸೇಲ್ಸ್‌ನ ಟಾರ್ಗೆಟ್‌ನ ರೀಚ್ ಮಾಡಬೇಕು. ಸೆಕೆಂಡ್ ಒನ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೇಲ್ಸ್ ರಿಪ್ರೆಸೆಂಟೇಟಿವ್, ಅದು ಜುವಿಯಾ ಟೆಕ್ ಆ್ಯಂಡ್ ಗೇಮಿಂಗ್ ಪ್ರೈವೇಟ್ ಲಿಮಿಟೆಡಿಂದ
15,000 30,000 ಅಮೌಂಟ್ ಕೊಡ್ತೀನಿ ಅಂತ ಹೇಳಿದರೆ ಇದು ರಿಮೋಟ್ ವರ್ಕು. ಸ್ಕಿಲ್ಸ್ ಬಂದ್ಬಿಟ್ಟು ಟೆಲಿಮಾರ್ಕೆಟಿಂಗ್, ಸೇಲ್ಸ್, ಡೈರೆಕ್ಟ್ ಸೇಲ್ಸ್, ಟೆಲಿಮಾರ್ಕೆಟಿಂಗ್ ಅಂತಲೇ ಹೇಳಿದರೆ ಎಕ್ಸ್ಪೀರಿಯನ್ಸು. ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್. ಪೇಮೆಂಟ್ ಓಕೆ 15,000 to 30,000 ಪಾರ್ಟ್ ಟೈಮು, ಫುಲ್ ಟೈಮು, ರಿಮೋಟ್ ವರ್ಕು, ಸೆಲ್ ಫೋನ್ ರಿಅಂಬರ್ಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಫ್ಲೆಕ್ಸಿಬಲ್ ಶೆಡ್ಯೂಲ್ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಸಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ರೆಸ್ಪಾನ್ಸಿಬಿಲಿಟೀಸ್ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಸೇಲ್ಸ್ ಫಾರ್ ಗೇಮ್ ಪ್ರಮೋಷನ್. ಅವರು ಪ್ರಾಡಕ್ಟ್ ಬಂದ್ಬಿಟ್ಟು ಗೇಮ್ ಪ್ರಮೋಷನ್. ಸೊ ನೀವು ಕಂಪ್ನಿಯಲ್ಲಿ ಇಂಟ್ರಡ್ಯೂಸ್ ಮಾಡಿಕೊಡ್ತಾರೆ, ನಿಮ್ಗೆ ಅದನ್ನು ನೀವು ಕಸ್ಟಮರ್ಸ್ಗೆ ಸೆಲ್ ಮಾಡಬೇಕು. ಆಮೇಲೆ ಹ್ಯಾಂಡ್ಲ್ ಮಾಡಬೇಕು ಕಸ್ಟಮರ್ಸ್ ಎನ್ಕ್ವೈರೀಸ್ನ. ಏನೇ ಪ್ರಾಬ್ಲಮ್ ಇದ್ರೂ ನೀನು ಅವ್ರಿಗೆ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಕೊಡಬೇಕು. ಆಮೇಲೆ ಹಾಗೆಯೇ ಲೀಡ್ ಜನ್ರೇಷನ್ ಮಾಡಬೇಕಾಗತ್ತೆ. ಸೇಲ್ಸ್ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಫೇಸ್ ಟು ಫೇಸಿನ ಪ್ಲಸ್ ಇರಬೇಕು. ಸ್ಟ್ರಾಂಗ್ ಟೀಮ್ ವರ್ಕ್ ಇರಬೇಕು ನಿಮಗೆ. ಆಮೇಲೆ ಹೈ ಲೆವೆಲ್ ಲರ್ನಿಂಗ್ ಅಬಿಲಿಟಿ ಇರಬೇಕು. ನೀವು ಏನೇ ಅವ್ರು ಹೇಳಿಕೊಟ್ರು ನೀವು ಕಲಿಯೋಷ್ಟು ಸ್ಟ್ರಾಂಗ್ ಆಗಿರಬೇಕು. ಆಮೇಲೆ ಇಂಡಿಪೆಂಡೆಂಟ್ ವರ್ಕ್ ಕೆಪಬಿಲಿಟಿ ಅಂದರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ನಿಮಗೆ ಎಲ್ಲ ಎನ್ವಿರಾನ್ಮೆಂಟ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಆಮೇಲೆ ಎಬಿಲಿಟಿ ಟು ಕಮ್ಯುನಿಕೇಟ್ ಇನ್ ಇಂಗ್ಲೀಷ್ ಇವನ್ ವಿಯಾ ಎ ಟ್ರಾನ್ಸ್ಲೇಟರ್ ಅಸ್ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಇಂಡಿಪೆಂಡೆಂಟ್ಲಿಯಾಗಿ ವರ್ಕ್ ಮಾಡಬೇಕು. ಆಮೇಲೆ ಕಾಂಪಿಟೇಟಿವ್ ಬೇಸ್ ಸ್ಯಾಲ್ರಿ ಸ್ಟಾರ್ಟಿಂಗ್ ಫ್ರಮ್ 15,000 ಇಂಡಿಯನ್ ರುಪೀಸ್ ಅಂದರೆ ಸ್ಟಾರ್ಟಿಂಗ್ ಅವ್ರು 15,000 ಅಂತ ಹೇಳಿದ್ದಾರೆ. ಆಮೇಲೆ ಜನರಸ್ ಸೇಲ್ಸ್ ಕಮಿಷನ್ಸ್ ಇರುತ್ತೆ. ರಿವಾರ್ಡಿಂಗ್ ಇಂಡಿವಿಜುವಲ್ಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅಂದರೆ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ರಿವಾರ್ಡ್ ಸಹ ಕೊಟ್ಟು ಅಮೌಂಟ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂತಲೇ ಹೇಳಿದ್ದಾರೆ. ಸೂಟಬಲ್ ಫಾರ್ ರಿಮೋಟ್ ವರ್ಕ್ ಅಂತಲೂ ಹೇಳಿದ್ದಾರೆ. 48 ಪರ್ ವೀಕ್ ಅವರ್ಸ್ ಹೇಳ್ತಾರೆ. ಎಕ್ಸ್ಪೆಕ್ಟೆಡ್ ಅವರ್ಸ್ ಬಂದ್ಬಿಟ್ಟು 48 ಪರ್ ವೀಕ್ ಅಂತಲೇ ಹೇಳ್ತಾ ಇರೋರು. ಕಮಿಷನ್ ಪೇ ಮಾಡ್ತಾರಂತೆ, ಬೋನಸ್ ಪೇ ಮಾಡ್ತಾರಂತೆ, ಪರ್ಫಾರ್ಮೆನ್ಸ್ ಬೋನಸ್ಸು. ಅವ್ರ ಎಕ್ಸ್ಪೀರಿಯನ್ಸ್ ಇರೋದು ಡೈರೆಕ್ಟ್ ಸೇಲ್ಸಲ್ಲಿ 1 ಇಯರ್ ಇರಬೇಕು, ವರ್ಕಿಂಗಲ್ಲಿ 3 ಇಯರ್ಸ್ ಇರಬೇಕು. ಆಮೇಲೆ ಇದು ರಿಮೋಟ್ ವರ್ಕ್. ಸೊ ಪ್ಲೀಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡೋದನ್ನ ಮರಿಬೇಡಿ. ಅಪ್ಲೈ ಅಂತ ಕೊಟ್ಟಾಗ ನೀವು ಫಸ್ಟು ಆ್ಯಡ್ ಯೋರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಬರುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಸಿಟಿ, ಸ್ಟೇಟ್, ಫೋನ್ ನಂಬರ್ ಅಂತ ಕೊಟ್ಟು ನೀವು ಕಂಟಿನ್ಯೂ ಅಂತ ಕೊಟ್ಟಾಗ CV ಅಪ್ಲೋಡ್ ಬರುತ್ತೆ. ಸೊ CV ಅಪ್ಲೋಡ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಸ್ ನೋಡ್ತಾ ಇರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಥ್ಯಾಂಕ್ ಯು.